ಇವಾಗ ಹೋಗಿ ಇಲ್ಲಿ ನೋಡು, ಏನ್ ಬೇಕು? ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನಗೋಡ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಆರೋಗ್ಯವಾಗಿ ಕ್ಷೇಮವಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಫಾರ್ಮಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫುಲ್ಲು ಚಳಿ ನಿನ್ನೆ ಎಲ್ಲ ಸ್ವಲ್ಪ ಮಳೆ ಬಿದ್ದಿದೆ ಈ ಕಡೆ. ಸೊ ಹಾಗಾಗಿ ಇವಾಗ ಬಂದ್ವಿ, 5:20 ನಾನು ಈ ಕಡೆ ಓಡಾಡ್ಕೊಬರೋಣ ಅಂತ ಹೇಳ್ಬಿಟ್ಟು ಬಂದೆ. ಇವಾಗ ಹಾಲು ಕರಿಬೇಕು. ಇನ್ನು ಅಲ್ಲಿ ಏನಾದರೂ ವ್ಲಾಗ್ ಸ್ಟಾರ್ಟ್ ಮಾಡಿದ್ರೆ ಮನೆಯಲ್ಲೇ ಅಪ್ಪು ಎದ್ದು ಬಿಡ್ತಾನೆ ನಮ್ಮ ಸೌಂಡ್ಗೆ. ಹಾಗಾಗಿ ಅಲ್ಲಿ ವ್ಲಾಗ್ನ ಸ್ಟಾರ್ಟ್ ಮಾಡಲಿಲ್ಲ. ಇಲ್ಲಿ ಬಂದು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವೆದರ್ ಅಂತೂ ಹೆಂಗಿದೆ ಅಂದರೆ ನಿಜವಾಗ್ಲೂ ಎದ್ದೇಳೋಕ್ಕೆ ಮನಸ್ಸು ಬರೋಲ್ಲ. ಫುಲ್ಲು ಎಳೀತಾ ಇದೆ ಇವಾಗಲೂ ನಿದ್ದೆನೂ. ಸಿಕ್ಕಾಪಟ್ಟೆ ತಂಪು ಆಗಿದೆ, ಕೂಲ್ ಆಗಿದೆ. ಬನ್ನಿ ಹೋಗುವ. ಆವಾಗಿಂದ ಎಲ್ಲೇ ಸುತ್ತಾಡ್ಕೊಂಡು ಓಡಾಡ್ತಾಯಿದ್ದೆ. ಯಾಕಂದರೆ ಒಂದೇ ಕಡೆ ಕೂತಿದ್ರೆ ಒಂಥರ ನಿದ್ದೆ ಬರೋಂಗಾಗುತ್ತೆ. ಹಾಗಾಗಿ ಇಲ್ಲೇ ಸ್ವಲ್ಪ ಓಡಾಡಿಕೊಂಡು ಆಮೇಲೆ ಹೋಗಿ ಹಾಲು ಕರಿಯೋದು. ನಾವು ಜೋಳ ಎರ್ಚಿದ್ವಲ್ಲ, ಒಂದು ಸೈಡು ಚೆನ್ನಾಗಿ ಬರ್ತಾಯಿದೆ, ಇನ್ನೊಂದು ಸೈಡು ಫುಲ್ಲು ಅದು ಏನಂತೀರ ಇನ್ನೂ ಬರ್ತಾಯಿದೆ. ಅಂದರೆ ಫುಲ್ ಬಂದಿಲ್ಲ, ಬರ್ತಾಯಿದೆ ಇನ್ನೂ. ನಿನ್ನೆ ಎಲ್ಲ ಚೆನ್ನಾಗಿ ಮಳೆ ಬಿದ್ದೋದಕ್ಕೆ ಆಲ್ಮೋಸ್ಟ್ ಏನು ನೀರು ಕಟ್ಟಂಗಿರಲಿಲ್ಲ, ಚೆನ್ನಾಗಿ ಅದೇ ಬಂದಿದೆ. ಇವಾಗ ಹಾಲು ಕರಿಬೇಕು. ಇವಾಗ 5:40 ಆಯಿತು. ಇವಾಗ ಹೋಗಿ ಹಾಲು ಕರಿಬೇಕು. ಇನ್ನು ನಾನು ವೀಡಿಯೋ ಹಾಕ್ದಾಗೆಲ್ಲ ತುಂಬ ಜನ ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ. ಹೈನುಗಾರಿಕೆ ಹೇಗೆ ಮಾಡೋದು, ಅದಕ್ಕೆ ಮೇವು ಹೇಗೆ ತರೋದು, ಅದಕ್ಕೆ ಎಷ್ಟು ಲೀಟ್ರ್ ಹಾಲು ಕೊಡುತ್ತೆ, ನಮ್ಗೆ ಅದರಲ್ಲಿ ಎಷ್ಟು ಆದಾಯ, ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದೀರಾ, ಎಷ್ಟು ಹಸುಗಳಿದೆ ಅಂತ ಈ ಥರ ಕೇಳ್ತಾ ಇದ್ದೆ. ಅದಕ್ಕೆಲ್ಲ ಇವಾಗ ಸಣ್ಣದಾಗಿ ಉತ್ತರನ ಕೊಟ್ಬಿಡ್ತೀನಿ. ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರೋ ಅಪ್ಕಮಿಂಗ್ ಬ್ಲಾಗ್ಸಲ್ಲೂ ಕೂಡ ನಿಮಗೆ ತುಂಬ ಇನ್ಫಾರ್ಮೇಷನ್ ಆಗಿನೇ ವೀಡಿಯೋಸ್ಗಳನ್ನ ನಾನು ಮಾಡ್ತೀನಿ. ಇಂಟ್ರೆಸ್ಟ್ ಇದ್ದರೆ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ. ಫಸ್ಟ್ನೇದು ಬಂದು ನಮ್ಮ ಹತ್ರ ಎಷ್ಟು ಹಸುಗಳಿದೆ ಅಂತ ಕೇಳಿದ್ರಿ. ನಮ್ಮ ಹತ್ರ ಇವಾಗ ಕರುಗಳನ್ನೂ ಸೇರಿಸಿ ಒಂದು 14 ಹಸುಗಳಿದೆ. ಅದರಲ್ಲಿ 8 ಹಾಲು ಕರಿಯೋ ಹಸುಗಳಿದೆ, ಅಂದರೆ ದೊಡ್ಡದು. ಇನ್ನು ಯಾರು ಮೇಂಟೈನ್ ಮಾಡ್ತಾ ಇರೋದು ಅಂದರೆ ನಾನು ಮತ್ತು ಪ್ರವೀಣ್ ಅವ್ರು ಇಬ್ಬರೇ ಮೇಂಟೈನ್ ಮಾಡ್ತಾ ಇದ್ದೀವಿ. ಫಸ್ಟ್ ಒಂದು ಹುಡುಗ ಇದ್ದರು, ಬಟ್ ಅವರಿಲ್ಲ ಇವಾಗ. ಮುದ್ದಕ್ಕಿಂತ ಮುಂಚೆನೂ ಒಬ್ಬರೇ ಮಾಡ್ತಾಯಿದ್ರು. ಇವಾಗ ಆ ಥರ ಆಗಲ್ಲ, ಜಾಸ್ತಿ ಇರೋದ್ರಿಂದ ಇಬ್ಬರು ಮೇಂಟೈನ್ ಮಾಡ್ತೀವಿ. ಇನ್ನು ಹೈನುಗಾರಿಕೆ ಬಗ್ಗೆ ಹೇಳಬೇಕು ಅಂದರೆ ಅದಕ್ಕೆ ತುಂಬಾ ಲೆಂತ್ ವಿಡಿಯೋನೇ ಮಾಡಬೇಕಾಗುತ್ತೆ. ಇನ್ನು ಆದಾಯ ಅಂತಿದ್ರೆ ಖರ್ಚು ಅಷ್ಟೇ ಇರುತ್ತೆ, ಆದಾಯನೂ ಹಾಗೇ ಇರುತ್ತೆ. ಸೊ ಮಾಡಬೇಕಾದ್ರೆ ಸ್ವಲ್ಪ ಜಾಗ್ರತೆಯಿಂದ ಮಾಡಬೇಕು. ಮುಗ್ಗಬೇಕಾ? ಇಲ್ಲಿ ನೋಡು, ಏನ್ ಬೇಕು? ಮುಗ್ಗಬೇಕಾ? ಓಹೋ ಇನ್ನು ಕರಿತಾ ಇಲ್ವಾ ಅಲ್ಲ? ಇರು. ಏನು ಉಗ್ಗ? ಏನು ಕೊಡ್ಬೇಕು ನಿಂಗೆ? ಏನು ಕೊಡಬೇಕು? ಏನು ಕೊಡಬೇಕು? ಕೊಡಲ್ಲ. ಇನ್ನು ನಾವು ಬೆಳಗ್ಗೆ ಒಂದು 5:30 ಅನ್ನಂಗೆ ಫಾರ್ಮ್ ಹತ್ರ ಬರ್ತೀವಿ. ಅಷ್ಟೊತ್ತೊಳಗೆ ನಮ್ಮ ಕರುಗಳು ನಮ್ಮನ್ನು ಕರಿಯೋದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಯಾವುದೇ ದೃಷ್ಟಿ ಬೀಳದೆ ಇರಲಿ. ನಾವು ಇವಾಗ ಒಂದು ವೀಡಿಯೋ ಹಾಕ್ತೇವೆ ನೋಡಿ, ಎಷ್ಟು ಚೆನ್ನಾಗಿ ಆ್ಯಕ್ಟಿವ್ ಆಗಿ ನಾವು ಕರೆದಾಗ ಬಾ ಅಂದರೆ ಕಿವಿ ಕೊಟ್ಟು ಕೇಳಿಸ್ಕೊಂಡು ಬರೋದು, ನೋಡೋದು, ತಿರುಗೋದು ಇದೆಲ್ಲ ಮಾಡ್ತವೆ. ಅಷ್ಟು ಸ್ವಲ್ಪ ಆ್ಯಕ್ಟಿವ್ ಆಗೇ ಇದ್ದಾವೆ. ಅದರಲ್ಲೂ ಹಾಲು ಬೇಕು ಅಂದಾಗ ಮಾತ್ರ ಸಿಕ್ಕಾಪಟ್ಟೆ ಕಿರ್ಚೋದು, ಹಾಲಿನ ಕ್ಯಾನ್ ನೋಡಿದ ತಕ್ಷಣ ಕಿರ್ಚೋದು ಎಲ್ಲರೂ ಮಾಡ್ತಾರೆ. 4 ಜನನೂ ಮಾಡ್ತಾರೆ. ಇಲ್ಲಿಗೆ ಬಂದಾಗ ಸಿಕ್ಕಾಪಟ್ಟೆ ಒಂಥರ ಟೈಮ್ ಹೇಗೆ ಹೋಗುತ್ತೆ ಅಂದರೆ ಒಂಥರ ರಿಲ್ಯಾಕ್ಸೇಷನ್ ಆಗಿ ಇರುತ್ತೆ, ಒಂಥರ ಟೈಮ್ ಸ್ಪೀಡಾಗಿ ಓಡ್ತಾ ಇದೆ ಅನ್ನೋ ಥರನೂ ಅನಿಸುತ್ತೆ. ನಾನು ಬೇಸಿಕಾಗಿ ಅನಿಮಲ್ ಅಟ್ಯಾಚ್ಡ್ ಅಲ್ವೇ ಅಲ್ಲ, ಬಟ್ 1 ತಿಂಗಳಿಂದ ಇಲ್ಲಿಗೆ ನಾನು ಬರ್ತಾ ಇದ್ದೀನಲ್ಲ, ಏನೋ ಒಂಥರ ಅಟ್ಯಾಚ್ಡ್ ಫೀಲಿಂಗ್ ಅನಿಸ್ತಾ ಇದೆ. ಅವುಗಳು ಸ್ಪಂದನೆ ಆಗಿರ್ಬೋದು, ಮಾತುಗಳಾಗಿರ್ಬೋದು, ಸುಮ್ಮನೆ ಬೇಜಾರಲ್ಲಿ ಕೂತಿದ್ರು ಅವು ಬಂದು ನಮ್ಮನ್ನು ಮಾತಾಡಿಸೋ ರೀತಿ ಆಗಿರ್ಬೋದು, ಅದನ್ನೆಲ್ಲ ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಳೋದು ಎಷ್ಟು ಸುಂದರವಾಗಿದೆ ಗೊತ್ತಾ.
ಇನ್ನು ಅಲ್ಲಿ ಎಷ್ಟು ಬೇಗ ಸಮಯ ಹೋಗುತ್ತೆ ಅಂದರೆ ಅವುಗಳ ಜೊತೆ ಇದ್ದು ಮಾತಾಡಿಕೊಂಡು ಹಾಲುಗಳೆಲ್ಲ ಕುಡಿಸ್ಬಿಟ್ಟು ನಮ್ಮ ಕೆಲಸ ಮಾಡೋಷ್ಟೊತ್ತಿಗೆ 7 ಗಂಟೆ ಆಗೇ ಹೋಗ್ಬಿಟ್ಟಿರುತ್ತೆ. ಮನೆ ಕಡೆ ನಾವು ವಾಪಸ್ ಬರಬೇಕಾಗತ್ತೆ. ಆ ಥರ ಒಂದು ಸಿಚುವೇಶನ್ ಇವಾಗ ನಡೀತಾ ಇದೆ. ಬಟ್ ತುಂಬ ರಿಲ್ಯಾಕ್ಸ್ಡ್ ಆಗಿರ್ತೀನಿ. ಅವುಗಳ ಜೊತೆ ಕೆಲವು ಸತಿ ಸ್ಪಂದನೆ ಅವು ಕೊಡೋದಕ್ಕೂ ನಾವು ಮಾತಾಡೋದಕ್ಕೂ ತುಂಬಾ ಕಾಮ್ ಒಂಥರ ಅನಿಸುತ್ತೆ ನನಗೆ. ಆ ಥರ ಫೀಲ್ ಇವಾಗ ಆಗ್ತಾ ಇದೆ ನನಗೆ. ಬೇಜಾರಾದರೂ ಹೋಗಿ ಒಬ್ಬಳೇ ಕೂತಿದ್ದಾಗೂ ಅವು ಸ್ಪಂದನೆ ಮಾಡುತ್ತಲ್ಲ, ಅದೊಂಥರ ಚೆನ್ನಾಗಿರುತ್ತೆ. ಇನ್ನು ಮನೆಗೆ ಬಂದಿದ ತಕ್ಷಣ ಅಪ್ಪು ಎದ್ದಿರ್ತಾನೆ. ಅವ್ನು ಸ್ವಲ್ಪ ಅವನಿಗೆ ಚೇಷ್ಟೆಗಳು ಮಾಡಿಕೊಂಡು ಸ್ವಲ್ಪ ಕಿತಾಪತಿ ಮಾಡಿಕೊಂಡು ಅವನಿಗೆ ಹಾಲು ಕಾಯಿಸ್ಕೊಡ್ತೀನಿ. ಅವನಿಗೆ ಹಾಲು ತುಪ್ಪ ಎಲ್ಲ ಜಾಸ್ತಿ ನಾನು ಕೊಡೋದು ಕಮ್ಮಿ ಮಾಡಿಬಿಟ್ಟಿದ್ದೀನಿ. ಯಾಕೆಂದರೆ ಮುಂಚೆ ನಾನು ದೊಡ್ಡ ದೊಡ್ಡ ಗ್ಲಾಸಲ್ಲಿ ಹಸು ಹಾಲು ಕೊಡ್ತಾಯಿದ್ದೆ. ವಿತೌಟ್ ಎನಿ ವಾಟರ್ ಮಿಕ್ಸಿಂಗ್ ನಾವು ಕುಡಿಯೋದು, ನೀರೇನು ಮಿಕ್ಸ್ ಮಾಡಲ್ಲ ಹಸು ಹಾಲಿಗೆ ನಾವು ಕಾಯಿಸೋದ್ರಲ್ಲಿ. ಹಾಗಾಗಿ ಹಾಗೆ ಕೊಟ್ಬಿಡ್ತಾಯಿದ್ದೆ. ತುಪ್ಪನೂ ಅಷ್ಟೇ ಅನ್ನ ತುಪ್ಪ ಎಲ್ಲ ಜಾಸ್ತಿ ಹಾಕಿ ತಿನ್ನಿಸೋದು ಮಾಡ್ತಾಯಿದ್ದೆ. ಅವಾಗ ಏನಾಗ್ತಿತ್ತು, ಅವನಿಗೆ ಬೇಸಿಕಾಗಿ ಕಫ್ ಜಾಸ್ತಿ ಬರೋಕ್ಕೆ ಶುರು ಆಯಿತು. ಡಾಕ್ಟರ್ಸ್ ಹೇಳ್ತಾಯಿದ್ರು ಕೊಡಿ, ಬಟ್ ಜಾಸ್ತಿ ಕೊಡಬೇಡಿ ಅಂತಲೂ ಹೇಳ್ತಾಯಿದ್ರು ನಮಗೆ. ಇನ್ನು ನಾನು ಕೂಡ ಒಂದು 5 ನಿಮಿಷ ಕಾಫಿ ಕಾಯಿಸ್ಕೊಂಡು ಆರಾಮಾಗಿ ಕೂತ್ಕೊಂಡು ಕಾಫಿ ಕುಡಿದು, ಆಮೇಲೆ ಇವತ್ತು ಅವನಿಗೆ ಬಾಕ್ಸ್ಗೆ ಏನು ಮಾಡಬೇಕು, ಲಂಚ್ ಏನು ಮಾಡಬೇಕು ಅಂತ ಡಿಸೈಡ್ ಮಾಡಿಕೊಂಡು ಬೇಗ ಕಿಚನ್ಗೆ ಹೋಗಿ ಇವತ್ತು ಕ್ಯಾಪ್ಸಿಕಮ್ ವಾಂಗಿಬಾತ್ ಮಾಡಿ ರೈಸ್ ಮಾಡಿಕೊಂಡೆ ಬೇಗನೆ. ಇನ್ನು ಅವನಿಗೆ ಅಂತ ಹೇಳ್ಬಿಟ್ಟು ಸ್ಕೂಲ್ಗೆ ಅಂತ ಹೇಳ್ಬಿಟ್ಟು ಲಂಚ್ ಬಾಕ್ಸು ಮತ್ತು ಒಂದು ವಾಟರ್ ಬಾಟ್ಲೇ ತರಿಸಿದೆ. ಅವ್ರು ಸ್ಕೂಲಲ್ಲಿ ತುಂಬ ಹೇಳಿದ್ದಾರೆ ಸ್ಟೀಲಿಂದೇ ಯೂಸ್ ಮಾಡಬೇಕು ವಾಟರ್ ಬಾಟ್ಲು ಅಂತ ಹೇಳ್ಬಿಟ್ಟು. 1 ಲೀಟ್ರದ್ದು ನಾವು ವಾಟರ್ ಬಾಟ್ಲು ತರಿಸೋದಕ್ಕಾಗಲ್ಲ. ಹಾಗಾಗಿ ಇದೇನೋ 500 or 450 ಇದೇನೋ ಇರಬೇಕು. ಆ ಥರ ಕ್ಯೂಟಾಗಿದೆ. ಚಿಕ್ಕ ವಾಟರ್ ಬಾಟ್ಲ್ ನಾನು ತರಿಸಿದೆ, ಸ್ಟೀಲಲ್ಲಿದೆ. ಇದು ಚೆನ್ನಾಗಿದೆ. ನಾವು ಈಚೆ ಕೇಳೋದಕ್ಕಿಂತ ಇದು ಮೀಶೋದಲ್ಲಿ ನಂಗೆ ತುಂಬ ಕಮ್ಮಿ ಇದರಲ್ಲಿ ಸಿಕ್ತು. ಕ್ವಾಲಿಟಿ ವೈಸ್ ಅದಕ್ಕಿಂತ ಇದು ಇನ್ನೂ ಚೆನ್ನಾಗಿದೆ, ಬೆಟರ್ ಆಗೇ ಇದೆ ಅಂತ ಅನ್ನಿಸ್ತು ನನಗೆ ತರಿಸಿದಾಗ. ಹಾಗಾಗಿ ನಾನು ರಿಟರ್ನ್ ಮಾಡಿಲ್ಲ, ಇಟ್ಕೊಂಡಿದ್ದೀನಿ. ಯಾಕಂದರೆ ಅವನು ಲಂಚ್ ಬ್ಯಾಗ್ಸ್ ಅವನೇ ಕ್ಯಾರಿ ಮಾಡಬೇಕು. ವಾಟ್ರ್ ಬಾಟಲು ಅದೇನಿರುತ್ತೆ ಅಲ್ವ ಬಾಕ್ಸ್ ನಾವೆಲ್ಲ ಇಟ್ಟಿರೋದು, ಅವನು ಕ್ಲಾಸ್ ರೂಮ್ವರೆಗೂ ಅವನೇ ತೊಗೊಂಡು ಹೋಗಬೇಕು. ಹಾಗಾಗಿ ಅವ್ನಿಗೆ ಸಿಕ್ಕಾಪಟ್ಟೆ ತೂಕ ಆಗಬಾರ್ದು ಅಂತ ಹೇಳ್ಬಿಟ್ಟು ಚಿಕ್ಕದೇ ತರಿಸಿದೆ ವಾಟ್ರ್ ಬಾಟ್ಲು. ತುಂಬ ಚೆನ್ನಾಗಿದೆ, ಸ್ಟೀಲಿಂದು, ಕಮ್ಮಿ ಬಜೆಟು. ಆ್ಯಂಡ್ ಇನ್ನೊಂದೇನೆಂದರೆ ಅವನಿಗೆ ಸ್ಟೀಲಲ್ಲೇ ನಾನು ಬಾಕ್ಸ್ ಕಟ್ಟಬೇಕಲ್ವ, ಹಾಗಾಗಿ ಪ್ಲಾಸ್ಟಿಕ್ ಸ್ವಲ್ಪ ಅವಾಯ್ಡ್ ಮಾಡಿ ಅಂತಲೂ ಹೇಳ್ತಾರೆ. ಬಟ್ ಇವಾಗ ಪ್ಲಾಸ್ಟಿಕ್ ಲಂಚ್ ಬಾಕ್ಸ್ ಕಳಿಸೋರ ಬದಲು ಈ ಥರ ಪ್ಲಾಸ್ಟಿಕ್ ವಿತ್ ನಿಮಗೆ ಸ್ಟೀಲ್ ಬರುತ್ತೆ. ಅಂದರೆ ಕೆಳಗೆ ಪ್ಲಾಸ್ಟಿಕ್ ಇರುತ್ತೆ, ಮೇಲ್ಗಡೆ ಫುಲ್ ಸ್ಟೀಲ್ ಇರುತ್ತೆ. ಮೇಲ್ಗಡೆ ನಿಮಗೆ ಬಂದು ಏರ್ ಟೈಟ್ ಕಂಟೈನರ್ ಥರ ಇರುತ್ತೆ. ಅಂದರೆ ಫುಲ್ಲು ಬೆಲ್ಟ್ ಥರನೂ ಕೊಟ್ಟಿರ್ತಾರೆ, ಏನು ಚೆಲ್ಲಲ್ಲ, ಆ ಕಡೆ ಈ ಕಡೆ ಮೆಸ್ಸಿ ಆಗಲ್ಲ. 3 ಪಾರ್ಟಿಷನ್ ಕೊಟ್ಟಿರ್ತಾರೆ. ಆರಾಮಾಗಿ ನೀವು ಏನು ಬೇಕಾದರೂ ಹಾಕ್ಬೋದು, ಚಪಾತಿ, ಪಲ್ಯ ಈ ಥರದನ್ನೆಲ್ಲ ಹಾಕ್ಬೋದು. ಬಟ್ ಅವ್ನಿಗೆ ಇವಾಗ ನಾನು ಇದನ್ನು ಕೊಟ್ಟು ಕಳಿಸ್ತಾ ಇಲ್ಲ. ಚಿಕ್ಕದಾಗಿ ಒಂದು ಸ್ಟೀಲ್ ಬಾಕ್ಸ್ ಇದೆ, ಅದನ್ನಲ್ಲಿ ನಾನು ಕೊಟ್ಟು ಕಳಿಸ್ತಾ ಇದ್ದೀನಿ. ಬಟ್ ನೀವೇನೋ ದೊಡ್ಡ ಮಕ್ಕಳು ಏನಾದರೂ ಇದ್ದಾರೆ ಅಂದರೆ ಈ ಥರ ಕೊಟ್ಟು ಕಳಿಸಿ. ಇದು ತುಂಬ ಬಜೆಟಲ್ಲೇ ಬರುತ್ತೆ, ಚೆನ್ನಾಗಿದೆ ಕ್ವಾಲಿಟಿ ವೈಸು. ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಅವ್ನಿಗೇನಂದರೆ ಇವಾಗ ಜಸ್ಟ್ ಇನ್ನೂ ಒಂದು 2 ಮಂತ್ಸ್ ಆಗಲಿ, ಅವ್ನಿಗೆ ಗೊತ್ತಾಗಲಿ, ಅವನೇ ತಿನ್ನೋದು, ಓಪನ್ ಮಾಡೋದು ಬಾಕ್ಸು, ಇದನ್ನೆಲ್ಲ ಅವ್ನಿಗೆ ಅಡ್ಜಸ್ಟ್ ಆಗಲಿ, ಆಮೇಲೆ ಅದನ್ನು ಕೊಟ್ಟು ಕಳಿಸೋಣ ಅಂತೇಳಿ ಇವಾಗ ಸಿಂಪಲಾಗಿ ಅವ್ನಿಗೆ ಆ್ಯಪಲ್ಲು, ಸ್ನ್ಯಾಕ್ಸು ಈ ಥರದ್ದೆಲ್ಲ ಸ್ಟೀಲಿನ ಬಾಕ್ಸಲ್ಲಿ ಚಿಕ್ಕದಿದೆ, ಅದರಲ್ಲಿ ಹಾಕಿ ಕಟ್ ಕಳಿಸ್ತೀನಿ. ಇನ್ನು ಅವನ್ನ ರೆಡಿ ಮಾಡಿ ಸ್ಕೂಲಿಗೂ ಕೂಡ ಬಿಡೋಣ ಅಂತ ಹೊರಟೆ. ಸಿಕ್ಕಾಪಟ್ಟೆ ತರಲೆ ಆಗಿಬಿಟ್ಟಿದ್ದಾನೆ ಇವಾಗಂತೂ ಅಪ್ಪು. ಅವನ್ನ ರೆಡಿ ಮಾಡಿ ಕಳಿಸೋವರೆಗೂ ಸಿಕ್ಕಾಪಟ್ಟೆ ಟೆನ್ಷನಲ್ಲಿರುತ್ತೆ. ಯಾಕಂದರೆ ಇವಾಗೆಲ್ಲ ಸ್ಕೂಲ್ ಟೈಮಿಂಗ್ಸ್ ಅನ್ನೋದು ಹೆಂಗೆ ಮಾಡಿಬಿಟ್ಟಿದೆ ಅಂದರೆ ತುಂಬ ಸ್ಟ್ರಿಕ್ಟಾಗಿ ಹೇಳ್ತಾರೆ. ನಮಗೆ 1 ನಿಮಿಷನೂ ಆಚೆ ಆಗಬಾರ್ದು, 9:15 ಅಂದರೆ 9:50 ಒಳಗೆ ಇರಬೇಕು ಮಕ್ಕಳು ಅಂತಲೇ ಹೇಳ್ತಾರೆ. ಹಾಗಾಗಿ ನನಗೆ ಮಾರ್ನಿಂಗ್ ಸ್ವಲ್ಪ ನಿಜವಾಗ್ಲೂ ಟೆನ್ಷನ್ ಆಗ್ತಾ ಇರುತ್ತೆ. ಎಷ್ಟೋ ಅಮ್ಮಂದಿರು 2-3 ಜನದ ಮಕ್ಕಳನ್ನ ಹ್ಯಾಂಡ್ಲ್ ಮಾಡ್ತಾ ಇರ್ತಾರೆ. ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೋದು. ಹ್ಯಾಂಡ್ಸ್ ಆಫ್ ಹೇಳ್ಬೇಕು ನಾನು ಅವ್ರಿಗೆ. ಅವ್ರ ಲಂಚ್ ಬಾಕ್ಸು ಅವ್ರಿಗೆ, ಅವ್ರೇನೋ ಕೆಲ್ಸಕ್ಕೆ ಹೋಗ್ತಾಯಿದ್ರೆ ಅದನ್ನು ರೆಡಿ ಮಾಡಿಕೊಂಡು ನಿಜವಾಗ್ಲೂ ಹ್ಯಾಂಡ್ಸ್ ಆಫ್ ಹೇಳಬೇಕು ಎಲ್ಲ ತಾಯಂದಿರಿಗೂ. ಇನ್ನು ನಾನು ಅಲ್ಲಿಂದ ಬಂದು ಕಿಚನೆಲ್ಲ ಒಂದು ಕಂಪ್ಲೀಟ್ ಕ್ಲೀನ್ ಮಾಡಿ ಟಿಫನ್ ಮಾಡಿ ಒಂದು ಸ್ವಲ್ಪ ಆರಾಮಾಗಿ ಕೂತ್ಕೊಂಡು ಬಿಡ್ತೀನಿ. ಆನಂತರ ಏನಾದರೂ ಇದ್ದರೆ ಫೋನಲ್ಲಿ ನೋಡ್ತೀನಿ. ಈಗ ಸ್ವಲ್ಪ ಡ್ರೆಸ್ ಬುಕ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಡ್ರೆಸ್ ಬುಕ್ ಮಾಡಿಬಿಟ್ಟು ಇನ್ನು ತಿರ್ಗಾ ಕಿಚನ್ಗೆ ಎಂಟ್ರಿ ಆದೆ. ನೀವು ತುಂಬ ಜನ ಕೇಳ್ತಾಯಿದ್ರಿ ನಿಮ್ಮ ಹೇರ್ಸ್ ಇವಾಗ ತುಂಬ ಚೆನ್ನಾಗಾಗಿದೆ, ತುಂಬ ಬ್ಲ್ಯಾಕ್ ಆಗಿ ಸಖತ್ತಾಗಿದೆ. ಆಮೇಲೆ ನಾನು ರೀಸೆಂಟಾಗಿ ಹೇರ್ ಗ್ರೋತ್ ಕೂಡ ಆಯಿತು. ನಾನು ಹೋಗಿ ತಿರ್ಗಾ ಕಟ್ ಮಾಡಿಸ್ಕೊಂಬಂದೆ ಹೇರ್ನ, ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಏನಪ್ಪ ಅಂದರೆ ನಾನು ಇವಾಗ ಈ ಡ್ರಿಂಕ್ 2 ಕುಡಿತಾ ಇದ್ದೀನಿ. ಒಂದು ಬಂದು ನೆಲ್ಲಿಕಾಯಿ ಜ್ಯೂಸ್,
ನಿಮಗೆ ಗೊತ್ತಿರುತ್ತೆ, ಅದು ನಿಮ್ಮ ಹೇರ್ಗೆ ಸ್ಕಿನ್ಗೆ ಎರಡೂ ತುಂಬಾ ಯೂಸ್ ಆಗುತ್ತೆ. ಇನ್ನೊಂದು ಬಂದು ABC ಜ್ಯೂಸ್, ನಿಮಗೆ ಗೊತ್ತೇ ಇರುತ್ತೆ. ಅದನ್ನು ನಾನು ಎರಡನ್ನೂ ಇವಾಗ ಐಸ್ ಕ್ಯೂಬ್ ಮಾಡಿ ಇಟ್ಕೊತೀನಿ, ಯಾಕಂದರೆ ಡೈಲಿ ಮಾಡೋಕ್ಕೆ ನಿಜವಾಗ್ಲೂ ಆಗೋಲ್ಲ. ಹಾಗಾಗಿ ತರಿಸಿದ್ದೆ. ಅದನ್ನೇ ಇವತ್ತು ನಾನು ನೆಲ್ಲಿಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಜಾರ್ ಒಳಗೆ ಹಾಕಿ ಅದಕ್ಕೆ ಸ್ವಲ್ಪ ಶುಂಠಿ, ಸ್ವಲ್ಪ ಉಪ್ಪು ಮತ್ತು ಪುದೀನಾನ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಈ ಥರ ಒಂದು ನಿಮ್ಗೆ ಐಸ್ ಕ್ಯೂಬ್ ಮಾಡೋದು ಟ್ರೇಗಳು ಬರುತ್ತೆ ಪ್ಲಾಸ್ಟಿಕ್ದು, ಅದರಲ್ಲಿ ನೀವು ಹಾಕಿ ಐಸ್ ಕ್ಯೂಬ್ ಮಾಡಿ ಡೈಲಿ ಒಂದು 3-4 ತೊಗೊಂಡ್ರೆ ನಿಜವಾಗ್ಲೂ ತುಂಬಾ ಬೆಟರ್ ರಿಸಲ್ಟ್ ಇದೆ. ನಾನು ಇದನ್ನು ಟ್ರೈ ಮಾಡಿದ್ಮೇಲೆ ನಿಮಗೆ ನಾನು ತೋರಿಸ್ತಾ ಇದ್ದೀನಿ, ಯಾಕಂದರೆ ನನ್ನ ಹೇರು ಅಷ್ಟು ಚೆನ್ನಾಗಿ ಗ್ರೋತ್ ಆಯಿತು, ಅಷ್ಟು ಚೆನ್ನಾಗಿ ಬ್ಲ್ಯಾಕಿಶ್ ಆಯಿತು. ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ಇಷ್ಟು ಚೆನ್ನಾಗಿದೆಯಾ ಅಂತ. ಆ್ಯಂಡ್ ABC ಜ್ಯೂಸ್ ನಾನು ಈ ಸತಿ ಮಾಡ್ಕೊಂಡಿದ್ದೀನಿ, ನೆಲ್ಲಿಕಾಯಿ ಜ್ಯೂಸ್ ಮಾಡ್ತಾಯಿದ್ದೆ. ಈ ಸತಿ ನನ್ನ ಸ್ಕಿನ್ನೆಲ್ಲ ಸಿಕ್ಕಾಪಟ್ಟೆ ಡಾರ್ಕ್ ಆಗ್ತಾಯಿದೆ ಅಂತ ಅನ್ನಿಸ್ತಾ ಇತ್ತು. ತುಂಬ ಜನ ಅದನ್ನೇ ಹೇಳ್ತಾಯಿದ್ರು, ಯಾಕೆ ನಿನ್ನ ಸ್ಕಿನ್ ತುಂಬ ಡಾರ್ಕ್ ಆಗ್ತಾಯಿದೆ, ಈಚೆ ಕಡೆ ಹೋಗ್ತಾ ಇರೋದಕ್ಕೆ ಕ್ರೀಮ್ಸ್ ಯೂಸ್ ಮಾಡ್ತಾಯಿದ್ದೆ ಆದರೂ ಡಾರ್ಕ್ ಆಗ್ತಾಯಿದೆ, ABC ಜ್ಯೂಸ್ನ ಟ್ರೈ ಮಾಡು ಅಂತಿದ್ರು. ಹಾಗಾಗಿ ಇವತ್ತು ನೆಲ್ಲಿಕಾಯಿ ಜ್ಯೂಸ್ದು ಕೂಡ ಖಾಲಿಯಾಗಿತ್ತು ಅಂತೇಳಿ 2 ಮಾಡಿದೆ. ABC ಜ್ಯೂಸ್ ನಿಮಗೆ ಗೊತ್ತೇ ಇರುತ್ತೆ, ಆ್ಯಪಲ್ಲು, ಕ್ಯಾರೆಟು, ಬೀಟ್ರೋಟ್ಗೆ ನೀವು ಸ್ವಲ್ಪ ಪುದೀನ ಮತ್ತು ಶುಂಠಿ, ಅದಕ್ಕೂ ಕೂಡ ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ಕೊಂಡು ನೀವು ಅದನ್ನು ಕೂಡ ಗ್ರೈಂಡ್ ಮಾಡಿ ಈ ಥರ ನಿಮ್ಮ ಟ್ರೇ ಸಿಗುತ್ತೆ ಅದರೊಳಗೆ ಹಾಕ್ಕೊಂಡು ನಿಮ್ಗೆ ಯಾವಾಗ ಬೇಕು ಆವಾಗ ಒಂದು 3 ಕ್ಯೂಬ್ಸು 4 ಕ್ಯೂಬ್ಸ್ನು ಹಾಕ್ಕೊಂಡು ನೀರೊಳಗೆ ಸ್ವಲ್ಪ ಜೇನುತುಪ್ಪ ಏನಾದರೂ ಹಾಕ್ಕೊಂಡು ಕುಡೀರಿ. ಆವಾಗ ನಿಮಗೆ ಹುಳಿ ಅಂಶ ಏನಿರುತ್ತಲ್ಲ ಅದು ಬರಲ್ಲ, ತುಂಬ ಚೆನ್ನಾಗಿರುತ್ತೆ. ನಾನು ಕೂಡ ಇವಾಗ ಇದು ಮಸ್ಟ್ ನಾನು ಮಾಡ್ತಾಯಿದ್ದೀನಿ. ತುಂಬಾ ಸ್ಕಿನ್ ಡಾರ್ಕ್ ಆಗಿಬಿಟ್ಟಿದೆ, ನನಗೂ ಗೊತ್ತಾಗ್ತಾ ಇರಲಿಲ್ಲ, ಬಟ್ ಬೇರೆಯವ್ರು ಹೇಳಿದಾಗೆ ನನಗೆ ಗೊತ್ತಾಗ್ತಾ ಇದ್ದಿದ್ದು, ಇಲ್ಲ ನಿನ್ನ ಕೈ ಕಾಲು ಸ್ಕಿನ್ ಫೇಸಲ್ಲಿ ತುಂಬ ಬ್ಲ್ಯಾಕಿಶ್ ಕಾಣಿಸ್ತಾ ಇದೆ, ಒಂದು ಸತಿ ಅಬ್ಸರ್ವ್ ಮಾಡು ಅಂತ ಹೇಳ್ಬಿಟ್ಟು. ಹಾಗಾಗಿ ಈ ಸತಿ ABC ಜ್ಯೂಸ್ನು ಮಾಡಿದ್ದೀನಿ. ನನಗೆ ಟೈಮ್ ಸೇವ್ ಆಗುತ್ತೆ, 1-2 ವಾರ ಆರಾಮಾಗಿ ನಾನು ಅದನ್ನು ಡ್ರಿಂಕ್ಸ್ನ ತೊಗೋಬೋದು ಅಂತ ಹೇಳ್ಬಿಟ್ಟು. ಇನ್ನು ಅದೇನು ನಮಗೆ ಎಕ್ಸ್ಟ್ರಾ ಇರುತ್ತೆ ನೋಡಿ, ಅದನ್ನು ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು ಒಣಗಿಸ್ತಾ ಇದ್ದೀನಿ. ಅದನ್ನು ನಾವು ಸ್ಕ್ರಬ್ ಥರ ಯೂಸ್ ಮಾಡ್ಕೊಬೋದು ಪುಡಿನ. ಹಾಗಾಗಿ ಇನ್ನೂ ಸ್ವಲ್ಪ ಮಿಕ್ಕಿತ್ತು ಅಂತ ಹೇಳ್ಬಿಟ್ಟು ಅದು ಐಸ್ ಟ್ರೇಗೆ ಹಾಕಿ ಎತ್ತಿಟ್ಟೆ, ಅದನ್ನು ಬೇಗ ಖಾಲಿ ಮಾಡ್ಕೊಳ್ಳೋಣ ಅಂತೇಳಿ. ಅದರೊಳಗೆ ಐಸ್ ಕ್ಯೂಬ್ಸ್ ಇತ್ತು. ಸೊ ಇವತ್ತು ತುಂಬಾ ಫೇಸಲ್ಲಿ ಒಂಥರ ನನಗೇನಂದರೆ ಸ್ಟಾರ್ಟಿಂಗ್ ಏನಾದರೂ ಗುಳ್ಳೆ ಆಯಿತು ಅಂದರೆ ನಾನು ಏನು ಮಾಡ್ತೀನಿ ಅಂದರೆ ಫಸ್ಟು ಐಸ್ ಕ್ಯೂಬಲ್ಲಿ ಮಸಾಜ್ ಮಾಡಿಬಿಡ್ತೀನಿ, ಇಲ್ಲ ಐಸ್ ನೀರು ಏನೋ ಸಿಕ್ತು ಅಂದರೆ ಅದನ್ನು ಫೇಸಲ್ಲಿ ಡಿಪ್ ಮಾಡ್ತೀನಿ. ಇದನ್ನು ನಾನು ಫಾಲೋ ಮಾಡ್ತೀನಿ, ಆವಾಗ ಬೇಗನೆ ನಮಗೇನು ಗುಳ್ಳೆ ಇರುತ್ತಲ್ಲ ಅದು ಕಮ್ಮಿ ಆಗುತ್ತೆ. ನನ್ನ ಸ್ಕಿನ್ಗೆ ಅದು ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ. ಹಾಗಾಗಿನೇ ನಾನು ಈ ಥರ ಒಂದು ಟಬ್ಬಲ್ಲಿ ನೀರು ಹಾಕ್ಕೊಂಡು ಅದಕ್ಕೆ ಐಸ್ ಕ್ಯೂಬ್ ಹಾಕ್ಕೊಂಡು ನೀಟಾಗಿ ಐಸ್ ಕ್ಯೂಬಲ್ಲಿ ಮಸಾಜ್ ಮಾಡೋದು ಮತ್ತು ಫೇಸ್ನ ಒಂದು 10-15 ಮಿನಿಟ್ಸ್ ಅದರೊಳಗಡೆ ಡಿಪ್ ಮಾಡೋದು, ಇದನ್ನೆಲ್ಲ ಮಾಡ್ತೀನಿ. ಆ್ಯಂಡ್ ಅದೇ ಹೇಳ್ತಾರಲ್ಲ, ಆಸ್ ಎ ಹೌಸ್ ವೈಫ್ ಆಗಿ ನಾವು ತುಂಬಾ ಕೇರ್ ತೊಗೊಂಡಿಲ್ಲ ಅಂದರೆ ಸ್ಕಿನ್ ಡ್ಯಾಮೇಜ್ ಆಗೋದು, ನಾನು ತೀರಾ ದಪ್ಪ ಆಗೋದು, ಈ ಥರದ್ದೆಲ್ಲ ಆಗ್ತಾಯಿದೆ. ನಾನು ಸಿಕ್ಕಾಪಟ್ಟೆ ದಪ್ಪ ಆಗ್ತಾಯಿದ್ದೀನಿ ಅಂತಲೂ ನನಗೆ ಅನ್ನಿಸ್ತಾ ಇದೆ. ಬಟ್ ಇನ್ಮೇಲೆ ಕೆಲವೊಂದಿಷ್ಟು ರುಟೀನ್ನ ಚೇಂಜ್ ಮಾಡ್ಕೊತಾ ಇದ್ದೀನಿ. ಆದಷ್ಟು ನಾನು ಇವಾಗ ಎಕ್ಸಸೈಸಸ್ ಬೆಳಗಿನ ಜಾವ 1 ಅವರ್ ಆದರೂ ಮಾಡೋದು, ಆಮೇಲೆ ಫಾರ್ಮ್ ಹತ್ರ ಹೋದಾಗ ಅಲ್ಲಿ ಒಂದು ಅರ್ಧ ಗಂಟೆ ವಾಕ್ ಮಾಡೋದು, ಈ ಥರದ್ದೆಲ್ಲ ಮಾಡ್ತಾಯಿದ್ದೀನಿ. ಸ್ವಲ್ಪ ಗೊತ್ತಿಲ್ಲ, ಹೇಳ್ತಾ ಇದ್ದಾರೆ ಅಂದರೆ ದಪ್ಪ ಅಂದರೆ ನೀವು ನೋಡ್ಬೋದು ತೀರಾ ದಪ್ಪ ಅಲ್ಲ, ಅದು ಜಸ್ಟು ನಮ್ಮ ಹೊಟ್ಟೆ ಭಾಗದ ಹತ್ರ, ಸೊಂಟದ ಭಾಗದ ಹತ್ರ ಬೊಜ್ಜು ಅಂತ ಹೇಳ್ತಾರಲ್ಲ ಅದು ಬರ್ತಾ ಇದೆ ಅಂತ ನನಗೆ ಅದು ಅನ್ನಿಸ್ತಾ ಇತ್ತು. ಸೊ ನಾನು ಅದು ವಿಡಿಯೋ ನೋಡಿದಾಗ, ಬೇರೆಯವ್ರು ಹೇಳ್ದಾಗ ನಮಗೆ ಗೊತ್ತಾಗಲ್ಲ, ಜಸ್ಟ್ ನಾವೇ ಮಿರರಲ್ಲಿ ನೋಡ್ಕೊಂಡಾಗ ಹೌದು ಅಂತ ಗೊತ್ತಾಗುತ್ತೆ. ಸೊ ಆವಾಗ ನಮಗೋಸ್ಕರ ನಾವು ಟೈಮ್ನ ಕೊಟ್ಕೊಂಡು ಈ ಥರದ್ದೆಲ್ಲ ಸ್ಕಿನ್ ಕೇರು ನಮ್ಮ ಒಂದು ರುಟೀನ್ನ ಚೇಂಜ್ ಮಾಡಿಕೊಂಡು ಮಾಡಲೇಬೇಕು. ನಿಮ್ಗೇನಾದರೂ ಆ ಥರ ಅನಿಸಿದರೆ ಖಂಡಿತವಾಗ್ಲೂ ನೀವು ಮಾಡಿ, ಬೇರೆಯವ್ರಿಗೋಸ್ಕರ ಮಾಡಬೇಡಿ, ನಿಮಗೋಸ್ಕರ ನೀವು ಮಾಡಿ. ಇನ್ನು ಅಲ್ಲಿಂದ ನಾನು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ನೆನ್ಮಂಗ್ಲಕ್ಕೆ ಹೋಗಬೇಕಾಯಿತು, ಸ್ವಲ್ಪ ಐಟಮ್ಸ್ ತರೋದಿತ್ತು, ಹಾಗಾಗಿ ಹೋಗಿದ್ದೆ. ಅಷ್ಟೊತ್ತೊಳಗೆ ಇದೊಂದು ಕೊರಿಯರ್ ಬಂದಿತ್ತು ಅಪ್ಪುಗೆ ಅಂತ ಹೇಳ್ಬಿಟ್ಟು, ಸ್ಟಡಿ ಟೇಬಲು ಚಿಕ್ಕದಾಗಿ ತರಿಸಿದ್ದೆ. ಅಷ್ಟೊತ್ತೊಳಗೆ ಪ್ರವೀಣವ್ರು ಓಪನ್ ಮಾಡಿಬಿಟ್ಟಿದ್ರು, ಹಾಗೆ ಒಂದು ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಅವನು ಸಿಕ್ಕಾಪಟ್ಟೆ ಹೈಪರ್ ಆ್ಯಕ್ಟಿವ್, ಅವನೊಂದು ಕಡೆ ಕೂರ್ಸೋಕ್ಕಾಗಲ್ಲ. ಈ ಥರದ್ದು ಏನಾದರೂ ಅವನಿಗೆ ತುಂಬ ಕ್ಯೂರಿಯಾಸಿಟಿ ಇರೋದನ್ನ ಕೊಟ್ಟರೆ ಅವನೊಂದು ಕಡೆ 2 ಅವರ್ಸ್ ಗಂಟ ಕೂತ್ಕೊತಾನೆ. ಸತಿ ನಾನು ಕಲರ್ಸ್ ತರಿಸಿ ಕೂತಿದ್ದೆ, ನೆಲದ ಮೇಲೆ ಎಲ್ಲಿ ಬೇಕಲ್ಲಂದ್ರಲ್ಲೇ ಕೂತ್ಕೊಂಡ್ಬಿಡ್ತಾಯಿದ್ದೆ ಒಂದು 2 ಅವರ್ಸು. ಹಾಗಾಗಿ ಇದು ಸ್ಟಡಿ ಟೇಬಲ್ನ ತರಿಸಿದ್ದೀನಿ. ಚಿಕ್ಕ ಮಕ್ಕಳಿದ್ರೆ ಆರಾಮಾಗಿ ಕೂರಿಸಿ, ಇಲ್ಲ ಬೆಡ್ ಮೇಲೆ, ಸೊ ಈ ಥರ ಎಲ್ಲಾದರೂ ಆಗಲಿ ಒಂದು ಕಡೆ ಕೂರಿಸಿ ನೀವು ಆ ಟೇಬಲ್ನ ಇಟ್ಕೊಂಡು ಅವ್ರಿಗೆ ಒಂಥರ ಅಟ್ರಾಕ್ಷನ್ ಆಗಿರಬೇಕು ಈಗಿನ ಕಾಲದ ಮಕ್ಕಳಿಗೆ. ಅದರಲ್ಲೂ ನನ್ನ ಮಗಂಗೆ ಅಟ್ರಾಕ್ಷನ್ ಆಗಿದ್ರೆ ಅವ್ನು 2 ಅವರ್ 3 ಅವರ್ ಆದರೂ ಅಲ್ಲೇ ಬಿದ್ದಿರ್ತಾನೆ. ಹಾಗಾಗಿ ಅದನ್ನು ತರಿಸಿದೆ, ಚೆನ್ನಾಗಿದೆ ಕ್ವಾಲಿಟಿ. ಒಂದು 300 ಒಳಗೆ ಇತ್ತು. ನಿಮ್ಗೇನಾದ್ರು ಬೇಕು ಅಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಇನ್ನು ನೆನ್ಮಂಗ್ಲದಿಂದ ಕೆಲವೊಂದಿಷ್ಟು ಸೊಪ್ಪುಗಳು, ಆಮೇಲೆ ಟೊಮೊಟೊ, ಆಮೇಲೆ ಸ್ವಲ್ಪ ಕಾರ್ನು ಎಲ್ಲ ತಂದಿದೆ, ಅದನ್ನೆಲ್ಲ ಸಪ್ರೇಟ್ ಮಾಡಿ ಎತ್ತಿಟ್ಕೊಂಡೆ ಫ್ರಿಜ್ಜಲ್ಲಿ. 1:22 ಅವನಿಗೆ ಸ್ಕೂಲ್ ಬಿಡೋದು, ಹಾಗಾಗಿ ಬೇಗ ಹೋಗಬೇಕು, ಇಲ್ಲಾಂದರೆ ಅಲ್ಲೇ ಇರಿಸ್ಕೊಬಿಡ್ತಾರೆ, ಒಬ್ಬನ್ನೇ ಅಳೋಕ್ಕೆ ಶುರು ಮಾಡಿಬಿಡ್ತಾನೆ. ಹಾಗಾಗಿ ಪಟ ಅಂತ ಹೋಗಿ ಕರ್ಕೊಬರ್ಬೇಕು. ಇವಾಗ ಇದೊಂದು ಡ್ಯೂಟಿ ನಮಗೆ, ಬೆಳಗ್ಗೆ ಬಿಡಬೇಕು, ಸಂಜೆ ತಿರ್ಗಿ ಕರ್ಕೊಬರ್ಬೇಕು. ಅವ್ರು ಇದ್ದಿದ್ರೆ ಅವರೇ ಕರ್ಕೊಬರ್ತಾಯಿದ್ರು, ಅವರಿಲ್ಲ, ಹಾಗಾಗಿ ನಾನೇ ಹೋಗ್ತಾಯಿದ್ದೀನಿ ಕರ್ಕೊಬರೋಕ್ಕೆ. ಹೋಗಿ ಕರ್ಕೊಂಡು ಬಂದು
ಇವಾಗಂತೂ ಅಪ್ಪುಗೆ ತುಂಬಾ ರೂಢಿ ಆಗಿಬಿಟ್ಟಿದೆ ಸ್ಕೂಲ್ಗೆ ಹೋಗೋದು ಬರೋದು. ಬೆಳಗ್ಗೆ ದವನೇ ಕೇಳ್ತಾನೆ ಎಷ್ಟೊತ್ತಿಗೆ ಹೋಗಬೇಕು. ಅವನಿಗೆ ಫುಲ್ಲು ಸ್ಕೂಲ್ ಹೆಸ್ರು ಹೇಳೋಕ್ಕೆ ಬರೋಲ್ಲ. ಕಿಡ್ಜಿ ಅಂತ ಹೇಳ್ತಾನೆ. ಕಿಡ್ಜಿ ಅಂತ ಹೇಳ್ತಾನೆ. ಅದು ನಿಮ್ಗೆ ಯಾವಾಗಾದ್ರೂ ರೆಕಾರ್ಡ್ ಮಾಡಿ ತೋರಿಸ್ತೀನಿ. ಆ ಥರ ಹೇಳ್ತಾನೆ. ಇನ್ನು ಬಂದಿದ್ದ ತಕ್ಷಣ ನಾನು ಅವನ್ನ ಕೇಳ್ತೀನಿ ಏನು ಮಾಡಿದ್ರು, ಊಟದ ಬಾಕ್ಸ್ ಎಲ್ಲ ಅವನ ಕೈಯಲ್ಲಿ ಎತ್ತಿಡ್ಸೋದು, ಈ ಥರದ್ದೆಲ್ಲ ಸಣ್ಣ ಪುಟ್ಟ ಕೆಲಸಗಳನ್ನೂ ಅವನ ಜೊತೆ ಅವನಿಗೆ ಹೇಳ್ಕೊಟ್ಟು ಮಾಡಿಸ್ತೀನಿ. ಏನು ಕೊಟ್ಟರು? ಅದನ್ನು ಬರ್ಸಿದ್ರಾ? ತೋರಿಸಿ ಏನು ಬರ್ಸಿದ್ದಾರೆ. ಸೊ ಅವ್ನಿಗಿನ್ನ ಒಂದು 3-4 ಡೇಸಿಂದ ಏನೂ ಮಾಡಿಸಿರಲಿಲ್ಲ. ಇವತ್ತು ಅವನಿಗೆ ಸ್ಟ್ಯಾಂಡಿಂಗ್ ಲೈನ್ನ ಬರ್ಸೋದನ್ನು ಹೇಳ್ಕೊಟ್ಟಿದ್ದಾರೆ. ಅಲ್ಲೇ ಬರ್ಸ್ಬಿಟ್ಟು ಕಳಿಸಿದ್ದಾರೆ. ಇದನ್ನು ನಾವು ಮನೆಯಲ್ಲೇ ಮಾಡಿಸ್ಬೇಕು ಅಂತ ಹೇಳಿ. ಹಾಲೆಲ್ಲ ಕರೆದಿದ್ದಾಯಿತು. ಹಾಲು ಹಾಕ್ಬಿಟ್ಟು ಬರೋಕ್ಕೆ ಹೋಗಿದ್ದಾರೆ. ಮಳೆ ಸ್ಟಾರ್ಟ್ ಆಗೋಯಿತು. ಅದಕ್ಕೆ ನಾನು ಇವ್ರುಗಳ ಜೊತೆ ಕೂತಿದ್ದೀನಿ. ಇವ್ರು 3 ಜನ ಇಲ್ಲೇ ಇದ್ದಾರೆ. ಇಲ್ಲೇ ಕೂತಿದ್ದೀನಿ. ಜೋರು ಆಗ್ಬೋದೇನೋ ಗೊತ್ತಿಲ್ಲ ಮಳೆ. ಆಲ್ಮೋಸ್ಟ್ ಕಂಟಿನ್ಯೂಸ್ ಆಗಿ ಮೊನ್ನೆ ಒಂದು 3 ಡೇಸಿಂದ ಸಂಜೆ ಆದರೆ ಸಾಕು ಮಳೆ. ಹಾಗಾಗಿ ಬೇಗ ಬಂದುಬಿಡ್ತೀವಿ ಫಾರ್ಮ್ ಹತ್ರ. ಬೇಗ ಬಂದು ಹಾಲು ಕರೆದ್ಬಿಡ್ತೀವಿ. ಒಂದು 6:40ಗೆಲ್ಲ ಹೋಗಿ ಹಾಲು ಹಾಕೋತಾರೆ. ಯಾಕಂದರೆ ಆಗಲ್ಲ ಇನ್ಮೇಲೆ ಸಿಕ್ಕಾಪಟ್ಟೆ ಮಳೆ ಬರೋ ಚಾನ್ಸಸ್ ಇರುತ್ತೆ ಸಂಜೆ ಹೊತ್ತು. ಕರೆಂಟ್ ಇಲ್ಲ ಅಂದರೆ ಹಾಲು ಕರಿಯೋಕ್ಕೆ ಸ್ವಲ್ಪ ಕಷ್ಟ. ಆಮೇಲೆ ಇವ್ರುಗಳು ಕುಡ್ಸೋಕ್ಕಾಗಲ್ಲ. ಕೈಯಲ್ಲಿ ಕರಿಬೇಕು. ಸಿಕ್ಕಾಪಟ್ಟೆ ಒಂಥರ ರೋದನೆ ಅನಿಸ್ಬಿಡುತ್ತೆ ಕೈಯಲ್ಲಿ ಕರಿಯೋಷ್ಟೊತ್ತಿಗೆ ಇಷ್ಟು ಹಸುಗಳ್ದು. ಹಾಗಾಗಿ ಬೇಗ ಮಿಷಿನ್ ಹಾಕಿ ಹಾಲು ಕರೆದ್ಬಿಡ್ತೀನಿ. ಇನ್ನು ಅವ್ರು ಬಂದು ಇನ್ಯಾವುದು ಒದಿತಾವಲ್ಲ, ರೀಸೆಂಟಾಗಿ ಕರು ಹಾಕಿರೋದೆಲ್ಲ ಒದಿತಾವಲ್ಲ, ಅದನ್ನೆಲ್ಲ ಅವರೇ ಕರೀತಾರೆ. ಇವಾಗೂ ಹಾಲು ಹಾಕಿ ಬರೋಕ್ಕೆ ಹೋಗಿದ್ದಾರೆ. ನಾವಿಲ್ಲೇ ಕೂತಿದ್ದೀವಿ. ಆಯ್ತು ಬಿಡು. ಇನ್ನೇನು ಮನೆಗೆ ಹೋಗಿ ಏನು ಅಡುಗೆ ಗಿಡಿಗೆ ಏನೂ ಮಾಡೋಂಗಿಲ್ಲ. ಆರಾಮಾಗಿ ಅಜ್ಜಿ ಒಬ್ಬಟ್ಟಿನ ಸಾಂಬಾರು ಎಲ್ಲನೂ ಮಾಡಿದ್ವಿ ಮಧ್ಯಾಹ್ನ. ಹಾಗಾಗಿ ಇವಾಗ ಅದೇ ಇದೆ. ಏನಾದರೂ ಮಳೆ ಜೋರಾಯಿತು ಅಂದರೆ 1-2 ಹಪ್ಪಳ ಕರೆದ್ಬಿಟ್ಟು ಒಬ್ಬಟ್ಟಿನ ಸಾರು ಊಟ ಮಾಡಿ ಮಲ್ಕೊಬಿಡೋದೆ. ಇನ್ನು ಬೆಳಗ್ಗೆ ಬೇರೆ ಎದ್ದಾಳ್ಬೇಕಲ್ಲ. ಹಾಗಾಗಿ ನನ್ನ ಮಗ ತೀಟೆ ಅಂದರೆ ತೀಟೆ. ಅವುಗಳ್ನಂತೂ ಬಿಡಲ್ಲ. ಅವಳನ್ನೂ ಬಿಡಲ್ಲ. ಅವಳು ನೋಡಿ ಮೇಲಕ್ಕೆ ಹೋಗಿದ್ದಾಳೆ ಏನೋ ಸಿಗ್ತದೆ ಅಂತ. 3 ಜನನೂ ಹಿಂಸೆ ಕೊಡ್ತಾಳೆ. ನೋಡ್ರಿ ಅವು ಗುದ್ದಿಯೋದೊಂದು ಬಾಕಿ. ಅವು ಹಿಂಗೆ ಬಂದು ಹಿಂಗೆ ಸುಮ್ಮನೆ ಆಗ್ಬಿಡ್ತವೆ. ಜೋರಾಗಿ ಗುದ್ದಿಯೋದು ಇಲ್ಲ. ಜಸ್ಟ್ ಅವನೇನೋ ಜಾಸ್ತಿ ಕಷ್ಟ ನೋಡಿ ಸುಮ್ಮನೆ ಹಿಂಗೆ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಜಾಸ್ತಿ ಗುದ್ದಿಯೋದು ಆ ಥರ ಏನೂ ಮಾಡಲ್ಲ. ಗುದ್ದಿದ್ದಾವೆ ಯಾಕೆ? ನನ್ನ ಮಗ ಅಂತೂ ಕ್ಯಾತೆ ಅಂದರೆ ಕ್ಯಾತೆ. ಎಲ್ಲರನ್ನೂ ಕ್ಯಾತೆ ಮಾಡ್ತಾನೆ. ಮನುಷ್ಯರನ್ನೂ ಬಿಡಲ್ಲ, ಪ್ರಾಣಿಗಳ್ನೂ ಬಿಡಲ್ಲ. ಅದರಲ್ಲೂ ಅವಳನ್ನು ಬಿಡಲ್ಲ. ಇವ್ರು 4 ಜನನೂ ಬಿಡಲ್ಲ. ಅಷ್ಟು ಕ್ಯಾತೆ ಮೊದಲ ಆಗ್ಬಿಟ್ಟವನೆ. ಕರೆಂಟ್ ಬಂತು. ಕರೆಂಟ್ ಬಂತು. ಕಪ್ರಾಯ್ ಇನ್ನು ಸಂಜೆ ಫಾರ್ಮ್ ಹತ್ರ ಬಂದು ಹಸು ಕೆಲಸನೆಲ್ಲ ಬೇಗನೆ ಮುಗಿಸ್ಕೊಂಡ್ವಿ. ಯಾಕಂದರೆ ಕರೆಂಟ್ ಹೋಗುತ್ತೆ ಅಂತ ಗೊತ್ತಿತ್ತು. ಹಾಗಾಗಿ ನನಗೆ ವಿಡಿಯೋ ಏನು ಮಾಡೋಕ್ಕಾಗಲಿಲ್ಲ. ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನು ನೋಡ್ತಾ ಇದ್ದೀರ ಗುಡುಗು ಮಿಂಚು ಹೇಗೆ ಬರ್ತಾಯಿದೆ ಅಂತೇಳಿ. ಫಸ್ಟು ಮನೆಗೆ ಹೋಗಿ ಸೇರ್ಕೋಬೇಕು ಅಂತ ಇತ್ತು ಅವತ್ತಿನ ಪರಿಸ್ಥಿತಿ. ಹಾಗೆ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋ.